Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ದೇವೇಗೌಡರೇ ಪ್ಲಾನ್ ಮಾಡಿ ಪ್ರಜ್ವಲ್ನನ್ನ ವಿದೇಶಕ್ಕೆ ಕಳಿಸಿದ್ದಾರೆ ಅಂತ ಹೇಳಿ ಸಿಎಂ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಯಾದಗಿರಿಯ ದೇವತ್ಕಲ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಮಾತನಾಡ್ತಾ ಈ ಆರೋಪವನ್ನು ಮಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಮಾತಾಡ್ತಾ ವೀಸಾ ಪಾಸ್ಪೋರ್ಟ್ ಕೊಡೋರು ಬಿಜೆಪಿಯವರೇ ತಾನೇ, ಅಮಿತ್ ಶಾಗೆ ಗೊತ್ತಿದ್ರು ಕೂಡ ಯಾಕೆ ಪ್ರಜ್ವಲ್ಗೆ ಟಿಕೆಟ್ ಕೊಟ್ರು ಹಾಗಾದ್ರೆ ಅನ್ನುವಂಥ ಪ್ರಶ್ನೆ ಕೇಳಿದ್ದಾರೆ. ಜೊತೆಗೆ ಸೆಕ್ಸ್ ಸ್ಕ್ಯಾಂಡಲ್ನಲ್ಲಿ ಸಿಲುಕಿದವನಿಗೆ ಯಾಕೆ ಟಿಕೆಟ್ ಕೊಟ್ರಿ ಬಿಜೆಪಿಯವರು, ಎಸ್ಐಟಿಯಿಂದ ಪಾರದರ್ಶಕವಾಗಿ ತನಿಖೆ ಆಗತ್ತೆ, ಎಲ್ಲವೂ ಕೂಡ ಸತ್ಯಾಸತ್ಯತೆ ಬಯಲಾಗತ್ತೆ ಅನ್ನುವಂಥದ್ದನ್ನ ಸಿಎಂ ಮೊದಲ ಪ್ರತಿಕ್ರಿಯೆ ನೀಡಿದ್ದಾರೆ. ಯಾದಗಿರಿಯಲ್ಲಿ ಮಾತನಾಡ್ತಾ ದೇವತ್ಕಲ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಈ ಹೇಳಿಕೆ ಕೊಟ್ಟಿದ್ದಾರೆ. ಹೋಗ್ಬೇಕಾದ್ರೆ ಯಾರು ಪಾಸ್ಪೋರ್ಟ್ ಕೊಡೋರು ಯಾರ್ರಿ? ವೀಸಾ ಕೊಡೋರು ಯಾರು? ಇವ್ರಿಗೆ ಗೊತ್ತಿಲ್ಲದೆ ಹೊಂಟೋದಾರ? ಹೌದು, ದೇವೇಗೌಡರೇ ಪ್ಲಾನ್ ಮಾಡಿ ಕಳಿಸಿರೋದು ವಿದೇಶಕ್ಕೆ ಹೋಗ್ಬೇಕಾದ್ರೆ. Come, my love, please don't say no, baby. Come, my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ಯಾರು ಪಾಸ್ಪೋರ್ಟ್ ಕೊಡೋರು ಯಾರ್ರಿ? ವೀಸಾ ಕೊಡೋರು ಯಾರು? ಇವ್ರಿಗೆ ಗೊತ್ತಿಲ್ಲದೆ ಹೊಂಟೋದಾರ? ಹೌದು, ದೇವೇಗೌಡರೇ ಪ್ಲಾನ್ ಮಾಡಿ ಕಳಿಸಿರೋದು ವಿದೇಶಕ್ಕೆ. ಈ ಕೇಸ್ನಲ್ಲಿ SITಗೆ ಕಾನ್ಸ್ಟಿಟ್ಯೂಟ್ ಮಾಡಿದ್ವಿ, ಬೇರೆದೆಲ್ಲ ಹೇಳಕ್ ಹೋಗ್ಬೇಡ ನೀನು. ಈ ಕೇಸ್ನಲ್ಲಿ SIT ಕಾನ್ಸ್ಟಿಟ್ಯೂಟ್ ಮಾಡಿದ್ದೀವಿ. ಅವರಿಗೆ ನೋಟಿಸ್ ಕೂಡ ಕೊಟ್ಟಿದ್ದಾರೆ. ಕಾನ್ಸ್ಟಿಟ್ಯೂಟ್ ಆಗಿ BK ಸಿಂಗ್ ಅಧ್ಯಕ್ಷತೆಯಲ್ಲಿ ಮಾಡಿದ್ದೀವಿ. ಅದರಲ್ಲಿ SPಗಳು DIG ಇವೆಲ್ಲ ಹಾಕಿದ್ದೀವಿ, ಮೆಂಬರ್ಗಳು ಮಾಡಿ ಈಗ ಶುರು ಮಾಡಿದ್ದಾರೆ, ತನಿಖೆ ಶುರು ಮಾಡಿದ್ದಾರೆ. ಅವ್ರು ಏನು ಬರ್ತದೆ ಅಂತ ಹೇಳಿ ನೋಡೋಣ. ಪಾರದರ್ಶಕವಾಗಿಯೇ ಮಾಡ್ತೀವಿ. ಇನ್ವೆಸ್ಟಿಗೇಟ್ ಮಾಡಲಿ. ಈಗ ನಾನೇ ಎಲ್ಲನೂ ಮುಂಚಿತವಾಗಿ ಹಿಂಗೆ ಆಗ್ಬೋದು ಹಂಗಾಗ್ಬೋದು ಅಂತ ಊಹೆ ಮಾಡೋಕ್ಕಾಗಲ್ಲ. ಸೊ ತನಿಖೆ ಮಾಡಲಿ. ನಾವು SIT ಮಾಡಿದ್ದೀವಿ. ನಾವು ರಾಜಕೀಯವಾಗಿ ಇಂಟರ್ಫಿಯರ್ ಆಗಕ್ಕೆ ಹೋಗಲ್ಲ. SIT ಏಜೆನ್ಸಿ ಏನಿದೆ ಅದಕ್ಕೆ ಇಂಟರ್ಫಿಯರ್ ಆಗಕ್ಕೆ ಹೋಗಲ್ಲ. ರಾಜಕೀಯವಾಗಿ ಬಳಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಲ್ಲ. ಸೊ ತನಿಖೆ ಮಾಡಲಿ, ಕಾನೂನು ಪ್ರಕಾರ ತನಿಖೆ ಮಾಡಿ ಅವನು ಸಾಕ್ಷಿ ಏನಿದೆ ಅದ್ರ ಮೇಲೆ ಶಿಕ್ಷೆ ಮಾಡತಕ್ಕಂಥ ಕೆಲಸ ಮಾಡ್ತಾರೆ. ಈ ಕೇಸ್ನಲ್ಲಿ SITಗೆ ಕಾನ್ಸ್ಟಿಟ್ಯೂಟ್ ಮಾಡಿದ್ದೀವಿ. ಇದು ಸಿಎಂ ಸಿದ್ದರಾಮಯ್ಯ ಅವರ ಮಾತುಗಳು. ಯಾದಗಿರಿಯ ದೇವತ್ಕಲ್ನಲ್ಲಿ ಮಾತನಾಡಿದಂತಹ ಸಿಎಂ ಸಿದ್ದರಾಮಯ್ಯ, ನಮಗೂ ಇದಕ್ಕೂ ಏನು ಸಂಬಂಧ ಇಲ್ಲ, ದೇವೇಗೌಡರೇ ಪ್ಲಾನ್ ಮಾಡಿ ಇದನ್ನ ತನ್ನ ಮೊಮ್ಮಗನನ್ನು ವಿದೇಶಕ್ಕೆ ಕಳಿಸಿದ್ದಾರೆ. ಜೊತೆಗೆ ಕೇಂದ್ರ ಸರ್ಕಾರದ ಕೈಯಲ್ಲಿರುತ್ತಲ್ಲ ವೀಸಾ ಕೊಡೋದು, ಪಾಸ್ಪೋರ್ಟ್ ಕೊಡೋದು, ಸೊ ಅವ್ರು ಯಾಕೆ ಕೊಟ್ಟರು ಇವರಿಗೆ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ. ಇನ್ನು ಪ್ರಜ್ವಲ್ ಕೇಸ್ಗೂ DK ಶಿವಕುಮಾರ್ಗೂ ಕೂಡ ಸಂಬಂಧ ಇಲ್ಲ ಅಂತ ಮಾತಾಡಿದ್ದಾರೆ. ಕುಮಾರಸ್ವಾಮಿ ರಾಜಕೀಯವಾಗಿ DK ಶಿವ ಮೇಲೆ ಆರೋಪಗಳನ್ನು ಮಾಡ್ತಾ ಇದ್ದಾರೆ ಅಷ್ಟೇ ಅಂಥೇಳಿ ಇವತ್ತು ದೇವತ್ಕಲ್ನಲ್ಲಿರುವಂತಹ ಸಿಎಂ ಸಿದ್ದರಾಮಯ್ಯ ಮಾತಾಡಿದ್ದಾರೆ, ಡಿಫೆಂಡ್ ಮಾಡಿದ್ದಾರೆ DCM DK ಶಿವಕುಮಾರ್ ಅವರನ್ನ. ಕಾರ್ತಿಕ್ ಯಾರು ಡ್ರೈವರು? ಪ್ರಜ್ವಲ್ ಡ್ರೈವರಾ ಅಲ್ವಾ? ಸೊ ಪೆನ್ ಡ್ರೈವ್ ಬಿಜೆಪಿ ಮುಖಂಡನ ಕೈಯಲ್ಲಿ ಕೊಟ್ಟಿರೋದು, ಇದಕ್ಕೂ ನಮಗೂ ಏನು ಸಂಬಂಧ ಇದೆ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಮಾತಾಡಿದ್ದಾರೆ. ಕುಮಾರಸ್ವಾಮಿ ಅವರು ಹೇಳಿ ಲೀಕ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಈಗ ಕಾರ್ತಿಕ್ ಯಾರ ಡ್ರೈವರ್? ಅವ್ರು ಏನಂತ ಹೇಳಿದ್ದಾರೆ? ಪೆನ್ ಡ್ರೈವ್ ಅನ್ನು ಯಾರು ಕೊಟ್ಟೆ ಅಂತ ಹೇಳ್ತಾ ಇದ್ದಾರೆ. ಬಿಜೆಪಿ ಲೀಡರ್ ದೇವರಾಜೇಗೌಡನ ಕೊಟ್ಟಿದ್ದೀನಿ ಅಂತ, DK ಶಿವಕುಮಾರ್ ಕೊಟ್ಟಿದ್ದೀನಿ ಅಂತ ಹೇಳ್ತಾರ? ಮತ್ತೆ ಹೆಂಗೆ ಇವರು ಹೇಳ್ತಾರೆ? DK ಶಿವಕುಮಾರ್ ಇದರಲ್ಲಿ ಬಿಡುಗಡೆ ಮಾಡಿದ್ದಾನೆ ಅಂತ ಹೆಂಗೆ ಹೇಳ್ತಾರೆ? ನೀವು ಹೇಳಿ. ಕಾಮನ್ ಸೆನ್ಸ್ ಅಲ್ಲ ಇದು? ಕೊಟ್ಟಿರೋದನ್ನ ಅಡ್ಮಿಟ್ ಮಾಡ್ಕೊತಾರೆ, ನಾ ಬಿಡುಗಡೆ ಮಾಡಿಲ್ಲ ಅಂತ ಹೇಳ್ತಾರೆ. ಹಾಗಾದ್ರೆ ಯಾರು ಬಿಡುಗಡೆ ಮಾಡಿದ್ರು? ಯಾರ ಹತ್ರ ಕೊಟ್ಟಿದ್ರು ಪೆನ್ ಡ್ರೈವ್ನ? ಯಾರು? Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.